ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನ ಇಷ್ಟಪಡ್ತಾಳವರು ಅವ್ರಿಗೆ ಯಾವಾಗಲೂ ಒಳ್ಳೆಯದಾಗಲಿ. ಮಿತ್ರರೇ ಗೆಳೆಯರೇ, ನಿಮ್ಮ ಮೇಲೆ ಯಾರಾದರೂ ಮಾಟ ಮಂತ್ರ ಮಾಡಿದರೆ ಅಥವಾ ನಿಮಗೆ ಯಾರಾದರೂ ಕೆಡುಕು ಮಾಡಿದರೆ ಅಥವಾ ಯಾರಾದರೂ ಇನ್ನೇನೋ ವಶೀಕರಣ ಪ್ರಯೋಗ ಮಾಡಿದರೆ ಆಗ ನಿಮಗೆ ಒಂದು ಡೌಟ್ ಬಂದಿರುತ್ತೆ. ಏನು ಡೌಟ್ ಬಂದಿರುತ್ತೆ? ನನ್ನ ಹತ್ರ ಯಾರೋ ಒಬ್ಬರು ಕೇಳ್ಕೊಂಡು ಬಂದರು, ನಮ್ಮ ತಂಗಿ ಮೇಲೆ ಯಾರೋ ಮಾಟ ಮಂತ್ರ ಮಾಡಿದ್ದಾರೆ, ನನ್ನ ತಂಗಿ ಮೇಲೆ ದಯವಿಟ್ಟು ನೀವು ಅದನ್ನು ನಮಗೆ ಸಹಾಯ ಮಾಡಬೇಕು. ಈ ರೀತಿ ಕೇಳ್ಕೊಂಡು ಬಂದ ಅವ್ರ ತಂಗಿ ಮೇಲೆ. ನನಗೆ ಯಾಕೋ ಹೆಣ್ಮಗಳಂದ ತಕ್ಷಣವೇ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಕೇಳಿಸ್ಕೊಂಡೆ. ಆತ ಹೇಳೋದು, ಹೇಳಪ್ಪ ಅಂದೆ, ನೀನೇನು ಕೆಲಸ ಮಾಡ್ತೀಯ ಅಂದೆ. ಇವನು ಓದ್ತಿದ್ದಾನಂತೆ, ಡಿಗ್ರಿನೋ ಏನೋ ಇವನು ಓದ್ತಿದ್ದಾನೆ. ಅವನ ತಂಗಿನೂ ಒಳ್ಳೆ ಗೋಲ್ಡ್ ಮೆಡಲಿಸ್ಟ್ ಅಂತೆ, ಏನೆಂದ್ರಲ್ಲ ಒಳ್ಳೆ ಓದೋದ್ರಲ್ಲಿ ಇನ್ನೊಂದು ಮತ್ತೊಂದೆಲ್ಲ ಗೋಲ್ಡ್ ಮೆಡಲಿಸ್ಟ್. ನನ್ನ ತಂಗಿ ಮೇಲೆ ಯಾರೋ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ, ವಶೀಕರಣ ಮಾಡಿಬಿಟ್ಟಿದ್ದಾನೆ ಕೆಲವರು, ಅವಳನ್ನ ವಶ ಮಾಡ್ಕೊಬಿಟ್ಟಿದ್ದಾರೆ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಶುರು ಮಾಡ್ದೆ. ಏನು ವಶೀಕರಣ ಮಾಡ್ಕೊಂಡಿದ್ದಾರೆ, ಏನು ಮಾಟ ಮಂತ್ರ ಮಾಡಿದ್ದಾರೆ? ನಾನು ಸರಿಯಾಗಿ ಸ್ವಲ್ಪ ಕೇಳಿದೆ, ಅವನಿಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡು ಅಂತ ಹೇಳಿದೆ. ಆಗ ಅವನು ಹೇಳ್ದ, ಗುರುಗಳೇ, ನನ್ನ ತಂಗಿ ಇನ್ನೂ ಚಿಕ್ಕ ವಯಸ್ಸು ಅಂದರೆ ಏನೋ ಒಂದು 20-21 ಹಂಗಾಗಿದೆ. ಓದ್ತಿದ್ದಾಳೆ, ಇನ್ನೂ ಓದ್ತಿದ್ದಾಳೆ, ಕಾಲೇಜ್ ಓದ್ತಿದ್ದಾಳೆ, ಒಳ್ಳೆ ಗೋಲ್ಡ್ ಮೆಡಲಿಸ್ಟು, ಸಾಕಷ್ಟು ಮೆಟೀರಿಯಲ್ ತೊಗೊಂಡಿದ್ದಾಳೆ ಓದೋದ್ರಲ್ಲಿ ಇನ್ನೊಂದು ಮತ್ತೊಂದು ಅಂತ. ಅಂಥ ಹುಡುಗಿ ಹೋಗ್ಬಿಟ್ಟು ಯಾವನೊಬ್ಬ ಕೆಲಸಕ್ಕೆ ಬಾರ್ದವನು, ಅವನೇನೂ ಅಷ್ಟು ಓದಿಲ್ಲ, ಬರೀ 10th ಫೇಲೋ ಇನ್ನೊಂದು ಫೇಲೋ, ಅವನ ಹತ್ರ ಏನಿಲ್ಲ, ದುಡ್ಡು ಕಾಸು ಇಲ್ಲ, ಏನಿಲ್ಲ. ಅಂಥವನ ಜೊತೆ ಇವಳು ಲವ್ ಮಾಡಿದ್ದಾಳೆ, ಅವನನ್ನು ಲವ್ ಮಾಡ್ತಿದ್ದಾಳೆ. ನಾವೆಷ್ಟೇ ಕಂಟ್ರೋಲ್ ಮಾಡಿದ್ರೂ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ನನ್ನ ತಂಗಿನ. ಅವನ ಕಡೆಯವರು ಏನೋ ಮಾಡಿಬಿಟ್ಟಿದ್ದಾರೆ, ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ, ನಮ್ಮ ತಂಗಿನ ವಶೀಕರಣ ಮಾಡಿಬಿಟ್ಟಿದ್ದಾರೆ, ಯಾರ ಕೈಯಲ್ಲೋ ಮಾಡಿಸ್ಕೊಬಿಟ್ಟಿದ್ದಾರೆ. ಯಾರೋ ಗುರುಗಳು, ಯಾರೋ ಮಂತ್ರವಾದಿಗಳ ಜೊತೆ ಅವ್ರು ಸೇರಿಬಿಟ್ಟು ನಮ್ಮ ತಂಗಿನ ವಶ ಮಾಡ್ಕೊಬಿಟ್ಟಿದ್ದಾರೆ. ಗುರುಗಳೇ, ದಯವಿಟ್ಟು ನೀವೇ ಬಿಡುಗಡೆ ಮಾಡಿಸ್ಬೇಕು. ನಮ್ಮ ತಂಗಿ ಒಳ್ಳೆ ಗೋಲ್ಡ್ ಮೆಡಲಿಸ್ಟು, ಒಳ್ಳೆ ವಿದ್ಯಾವಂತಲು, ಒಳ್ಳೆ ಬುದ್ಧಿವಂತಲು, ಒಳ್ಳೆ ಜ್ಞಾನಿ. ಆದರೆ ಈಗ ನಮ್ಮ ಮಾತೇ ಕೇಳ್ತಾ ಇಲ್ಲ ಅವಳು. ನಾವೆಷ್ಟು ಬುದ್ಧಿ ಹೇಳಿದ್ರೂ ಕಿವಿ ಮೇಲೆ ಹಾಕ್ಕೊತಾ ಇಲ್ಲ, ಏನು ಹೇಳಿದ್ರೂ ಕೇಳ್ತಾಯಿಲ್ಲ ಅವಳು. ನಮಗೆ ಭಯ ಆಗ್ತಾಯಿದೆ. ಅವಳನ್ನು ಒಡೆಯೋಂಗೂ ಇಲ್ಲ, ಬಡಿಯೋಂಗೂ ಇಲ್ಲ, ಆ ಪರಿಸ್ಥಿತಿ ಎಲ್ಲ ಇದ್ವಿ. ಹಂಗೆ ಸುಮ್ಮನೆ ಇರೋಂಗಿಲ್ಲ. ಯಾವನೂ ಅಯೋಗ್ಯ, ಕೆಲಸಕ್ಕೆ ಬಾರ್ದವನು, ನಮ್ಮ ತಂಗಿನ ಪ್ರೀತಿಸ್ಬಿಟ್ಟಿದ್ದಾನೆ. ಅವನು ಪ್ರೀತಿಸಿಲ್ಲ ಗುರುಗಳೇ, ವಶ ಮಾಡ್ಕೊಬಿಟ್ಟಿದ್ದಾನೆ ಯಾವುದೋ ಮಂತ್ರವಾದಿಗಳು ಅವರು ಇವ್ರನ್ನ ಹಿಡ್ಕೊಬಿಟ್ಟು. ಇಲ್ಲಾಂದರೆ ನನ್ನ ತಂಗಿ ಯಾಕೆ ಹಂಗೆ ಹೋಗ್ತಾಳೆ? ಇವಳು ಜ್ಞಾನಿ, ತಿಳಿದವಳು, ವಿದ್ಯಾವಂತಳು, ಗೋಲ್ಡ್ ಮೆಡಲಿಸ್ಟು. ಅವನ ಹತ್ರ ಏನಿಲ್ಲ, ಅವನೇನು ಓದಿಲ್ಲ, ಒಳ್ಳೆ ಕೆಲಸನೂ ಇಲ್ಲ. ಅಂಥವನ್ನ ಸುಮ್ಮನೆ ಬಂದುಬಿಟ್ಟು ಹಿಂಗೆ ಮಾಡಿದ್ದಾನೆ ಅಂತ ಹೇಳ್ದ. ಅದರಲ್ಲಿ ಇನ್ನೂ ಒಂದು ಹೇಳ್ದ, ಅವನ ತಂಗಿನೂ ಆ ಕಾಲೇಜಿಗೇನೋ ಬರ್ತಾಳಂತೆ, ಅವನ ತಂಗಿನೂ ಕೂಡ. ಇವನು ಅಲ್ಲಿ ಬರೋವಾಗ ಪರಿಚಯ ಹಂಗಂಗೆ ಇವಳಿಗೆ ಅವನು ಅಲ್ಲಿ ಕಾಲೇಜ್ ಹತ್ರ ಪರಿಚಯ ಮಾಡ್ಕೊಂಬಿಟ್ರೋದು. ಇನ್ನೇನು ಕಾಲೇಜ್ ಹುಡುಗ ಅಲ್ಲ ಅವನು ಕಾಲೇಜ್ ಹುಡುಗ ಅಲ್ಲ, ಸುಮ್ಮನೆ ಓಡಾಡ್ಕೊಂಡಿರೋದು ಅಷ್ಟೇ, ಕೆಲಸ ಕಾರ್ಯನೂ ಇಲ್ಲಂತೆ. ಏನು ಅವ್ರ ಮನೆ ಆಸ್ತಿ ಪಾಸ್ತಿನೂ ಏನೂ ಇಲ್ವಂತೆ. ನಾನು ಕೇಳಿದೆ, ಏನು ಮಾಡೋದು ಈ ಸಮಸ್ಯೆ, ಇವನು ಹೇಳ್ತಿದ್ದಾನೆ ಅಂದ್ಬಿಟ್ಟು. ಸರಿಯಾಗಿ ನಾನು ತಿಳ್ಕೊಬೇಕಲ್ಲ, ಕೇಳಿದೆ. ಆಯ್ತಪ್ಪ, ಈಗ ಆ ಹುಡುಗನ ಕ್ಯಾರೆಕ್ಟರ್ ಏನು ಅಂದೆ. ಒಳ್ಳೆಯವನ ಕೆಟ್ಟವನ ಚೆಕ್ ಮಾಡ್ದೆ ಅಂದೆ. ಗುರುಗಳೇ, ಅವನು ಒಳ್ಳೆಯವನಾಗಲಿ ಕೆಟ್ಟವನು ನಮಗೇನೋ ಗುರುಗಳೇ, ಅವನ ಹತ್ರ ಏನಿಲ್ಲ, ಬಡವನವನು, 3 ಕಾಸಿಲ್ಲ, ಅವನ ಹತ್ರ ಕೆಲಸನೂ ಇಲ್ಲ, ಏನಿಲ್ಲ, ಓದಿಲ್ಲ. ಹೋಗಿ ಅವನು ನಮ್ಮ ತಂಗಿಗೆ ನಾವು ಚೆನ್ನಾಗಿರೋರು, ನನ್ನ ತಂಗಿ ಒಳ್ಳೆ ಗೋಲ್ಡ್ ಮೆಡಲಿಸ್ಟು, ಓದಿರೋಳು, ಅವನು ಯಾಕೆ ಬರಬೇಕು? ಅವ್ನು ಯಾರನ್ನೂ ಹೇಳ್ಕೊಂಡು ಕೆಡಿಸ್ಬಿಟ್ಟಿದ್ದಾನೆ. ನನ್ನ ತಂಗಿ ಯಾವತ್ತೂ ಇಂಥವೆಲ್ಲ ಹೋಗೋದಿಲ್ಲ, ಇಂಥವು ಒಂಚೂರು ಕೂಡ ಗಮನ ಕೊಡಲ್ಲ, ಇಂಥವೆಲ್ಲ ಲವ್ ಗಿವ್ ಅಂತ ಹೋಗಲ್ಲ, ಓದಿದ್ದಾಳೆ, ಗೋಲ್ಡ್ ಮೆಡಲಿಸ್ಟು ಅಂತ ಪದೇ ಹೇಳ್ತಾನೆ. ನನಗೆ ಯಾಕೋ ಒಂಥರ ಅನ್ನಿಸ್ತು. ಆಮೇಲೆ ಕೇಳಿದೆ, ಆಯಿತು, ಈಗ ಅವನ ಕ್ಯಾರೆಕ್ಟರ್ ಏನು ಅಂದೆ. ಫಸ್ಟು ಅವನ ಕ್ಯಾರೆಕ್ಟರ್ ಸರ್ಚ್ ಮಾಡು, ಅವನು ಒಳ್ಳೆಯವನ ಕೆಟ್ಟವನ ಅದು ನೋಡು. ಆಸ್ತಿ ಇರಲಿ ಆಸ್ತಿ ಇಲ್ಲದೆ ಹೋಗಲಿ, ಬಡವನಿರಲಿ ಶ್ರೀಮಂತನಿರಲಿ, ಯಾವುದೇ ಜಾತಿ ಆಗಲಿ
ಯಾವುದೇ ಧರ್ಮ ಆಗಲಿ, ನಮಗೆ ಅದು ಮುಖ್ಯ ಅಲ್ಲ. ಅವನು ಕುಡಿತಾನ ನೋಡು, ಪುಂಡುಪಾಕರಿಗಳ ಜೊತೆ ಸೇರ್ತಾನ ನೋಡು, ಬೀಡಿ ಸಿಗರೇಟು ಎಣ್ಣೆ ಹೊಡಿತಾನ ನೋಡು, ಜೂಜಾಡ್ತಾನ ನೋಡು, ಅವನೇನೇನು ಕೆಲಸ ಮಾಡ್ತಾನೆ ನೋಡು, ವಿಚಾರಿಸ್ಕೊ ಅಂದೆ. ಹಂಗೆ ಹೇಳ್ದ. ಅವಾಗ ಅವನು ಹೇಳ್ದ, ಆ ಹುಡುಗ ಹೇಳ್ದ, ವಿಚಾರಿಸಿದ್ದೀನಿ ಗುರುಗಳೇ, ಅಷ್ಟು ಜನ ವಿಚಾರಿಸಿಲ್ಲ, ಯಾರೋ ಒಬ್ಬರು ಇಬ್ಬರನ್ನ ವಿಚಾರಿಸಿದ್ದೀನಿ. ಹುಡುಗ ಏನೋ ಪರವಾಗಿಲ್ಲ, ಅಂಥ ಕೆಟ್ಟ ಕೆಲಸಗಳು ಏನೂ ಇಲ್ಲ ಅಂತ ಗೊತ್ತಾಗಿದೆ, ಏನೋ ಅವನಾಯಿತು ಅವ್ರ ಮನೆ ಆಯಿತು ಅಷ್ಟೇ ಅಂತ ಹೇಳ್ತಾರೆ ಅಂತ ಹೇಳ್ದ. ಸರಿ, ಹಂಗಿದ್ರೆ ಅವನು ಒಳ್ಳೆಯವನಾದ್ರೆ ಇನ್ನೇನಯ್ಯ, ಕೊಟ್ಟು ಮದುವೆ ಮಾಡ್ರಯ್ಯ. ನಿನ್ನ ತಂಗಿ ಇಷ್ಟಪಟ್ಟಿದ್ದಾಳಿಲ್ಲ ಕೇಳಯ್ಯ, ನಿನ್ನ ತಂಗಿಗೆ ಇಷ್ಟ ಆಗಿದೆ, ಅವ್ನಿಗೆ ಇಷ್ಟ ಆಗಿದ್ದರೆ ಮದುವೆ ಮಾಡ್ರಯ್ಯ ಅಂದೆ ನಾನು. ಈಗ ಅದು ಹೆಂಗಾಗುತ್ತೆ ಗುರುಗಳೇ, ನನ್ನ ತಂಗಿ ಅವ್ನು ಇಷ್ಟಪಟ್ಟಿಲ್ಲ, ಅವ್ನು ವಶ ಮಾಡಿರೋದು ಯಾರೋ ಮಾಯಮಂತ್ರ ಹೇಳ್ಕೊಂಡು ಮಾಡಿಸಿರ್ತಾನೆ. ಹಂಗೆ ಶುರು ಹಚ್ಕೊಂಡ. ನಾನು ಹೇಳ್ದೆ, ಇಲ್ಲಪ್ಪ ಅವ್ನ ಕ್ಯಾರೆಕ್ಟರ್ ಇನ್ನೂ ನೋಡು, ಇನ್ನೂ ಒಂದು 15 ದಿನ ನೋಡು, ಅವ್ನ ಕ್ಯಾರೆಕ್ಟ್ರೆಲ್ಲ ಸರ್ಚ್ ಮಾಡು. ಯಾರಾದರೂ ನಿನ್ನ ಫ್ರೆಂಡ್ಸು ನೀನು ಎಲ್ಲ ಸೇರ್ಕೊಳ್ಳಿ, ಅವ್ರ ಫ್ರೆಂಡ್ಸು ಅವ್ರ ಶತ್ರುಗಳು ಯಾರಿದ್ದಾರೆ, ಅವ್ರ ಶತ್ರುಗಳು ಆ ಹುಡುಗ ಇದ್ದಾನಲ್ಲ, ಅವ್ರ ಮನೆಯವ್ರ ಶತ್ರುಗಳು ಯಾರಿದ್ದಾರೆ ಅವ್ರನ್ನ ಕೇಳಿ ಕರೆಕ್ಟಾಗಿ ಕ್ಲಾರಿಟಿ ಬರ್ತದೆ ನಿಮಗೆ ಅಂತ ಹೇಳಿದೆ. ಅವ್ರ ಶತ್ರುಗಳು ಕೇಳಿ ಎಲ್ಲ ಅವ್ರ ಮನೆಯದೆಲ್ಲ ಬಿಚ್ಚಿಡ್ತಾರೆ, ಆವಾಗ ನೀವು ಏನೋ ಒಂದು ಅನಲೈಸ್ ಮಾಡ್ಕೊಳ್ಳಿ ಅಂದೆ. ಅವ್ನಿಗೆ ಆ ಥರ ಸಲಹೆ ಕೊಟ್ಟೆ. ಆಮೇಲೆ ಆಯಿತು ಗುರುಗಳೇ, ವಿಚಾರಿಸ್ತೀನಿ, ಎನ್ಕ್ವೈರಿ ಮಾಡ್ತೀನಿ, ಇನ್ನೂ ಹೆಚ್ಚಾಗಿ ಎನ್ಕ್ವೈರಿ ಮಾಡ್ತೀನಿ ಅಂತ. ಎಲ್ಲ ಮಾಡ್ಕೊಂಡು ನನ್ನ ಹತ್ರ ಬಾ, ಆಮೇಲೆ ಏನು ಮಾಡ್ಬೇಕು ಹೇಳ್ತೀನಿ ಅಂತ. ಇದು ಒಂದು. ಇನ್ನೊಬ್ಬ ಅಮ್ಮ ನನಗೆ ಒಂದು ಸಾರಿ ಕಾಲ್ ಮಾಡಿದ್ಲು. ಇನ್ನೊಬ್ಬ ಅಮ್ಮ, ಆ ಅಮ್ಮ ಏನಪ್ಪ ಅಂದರೆ, ಒಂದು ಮಗು ಇದಂತೆ, ಒಂದು ಮಗು ಇದೆ. ಆ ಅಮ್ಮ ಒಂದು ಮಗು ಇದೆ, ತನ್ನ ಗಂಡನಿಗೆ ಡ್ರೈವರ್ಸ್ ಏನೋ ಕೊಟ್ಟಿದ್ದಾಳೋ ಇಲ್ಲ ಗಂಡ ಸತ್ತೋಗಿದ್ದಾನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಗಂಡ ಇಲ್ಲ, ಮಗು ಇದ್ದಾನೆ. ಯಾರೋ ಒಬ್ಬ ಮದುವೆ ಆಗಿಲ್ಲ, ಅವನ್ನ ಇಟ್ಕೊಬಿಟ್ಟಿದ್ದಾಳೆ. 1 ವರ್ಷ 2 ವರ್ಷ 5 ವರ್ಷ ಏನೋ ಒಬ್ಬರು ಪರಸ್ಪರ ವ್ಯವಹಾರಗಳು ಒಡನಾಟ ಬೆಳೆದಿದೆ. ಈಗ ಅವನು ಬೇರೆ ಮದುವೆ ಮಾಡ್ಕೊತವನಂತೆ, ಅದು ಮಾಡ್ಕೊಕೊಡ್ದಂತೆ. ಈ ಅಮ್ಮ ನನಗೆ ಕಾಲ್ ಮಾಡಿದ್ಲು, ನೀವು ಏನಾದರೂ ಮಾಡಿ ಅವನು ಇನ್ನೊಂದು ಮದುವೆ ಮಾಡ್ಕೋಬಾರ್ದು. ಗೊಳೋ ಅಂತ ಅಳ್ತಾಳೆ ಅಬ್ಬ, ಗೊಳೋ ಅಂತ ಮಾತಿಗೂ ಅಳ್ತಾಳೆ, ಮಾತಿಗೂ ಅಳ್ತಾಳೆ. ಅವನ್ನ ನಾನು ಬಿಟ್ಟಿರೋಕ್ಕಾಗಲ್ಲ, ಅವನ್ನ ನಾನು ಬಿಟ್ಟಿರೋಕ್ಕಾಗಲ್ಲ, ಸತ್ತಾಗ್ಬಿಡ್ತೀನಿ ಗುರುಗಳೇ, ನಾನು ಆತ್ಮಹತ್ಯೆ ಮಾಡ್ಕೊಬಿಡ್ತೀನಿ ಗುರುಗಳೇ, ಈ ರೀತಿ ಅಳ್ತಾಳೆ. ನಾನೇನು ಮಾಡೋದು? ಈ ರೀತಿ ಇದು ಒಂದೇ ಕೇಸ್ ಅಲ್ಲ, ಇನ್ನೊಂದು ಕೇಸ್ ಇದೆ, ಹೇಳ್ತೀನಿ ಕೇಳಿ. ಇನ್ನೊಬ್ಬಮ್ಮ ಗಂಡ ಇದ್ದಾನೆ, ಇನ್ನೊಬ್ಬನ್ನ ಇಟ್ಕೊಬಿಟ್ಟಿದ್ದಾಳೆ. ಅವನು ಇವ್ರ ಮನೆಯಾಗೆ ಬರೋದು ಹೋಗೋದು ಎಲ್ಲ ಮಾಡಿದ್ದಾನೆ. ಈ ಅಮ್ಮ ಗಂಡನಿಗೂ ಗೊತ್ತು, ಈ ಅಮ್ಮ ಇಟ್ಕೊಂಡಿರೋದು ಈ ಅಮ್ಮ ಗಂಡನಿಗೂ ಗೊತ್ತಂತೆ. ಅವನೇನೋ ಕೇಳಲ್ವಂತೆ, ಅವನು ಸ್ವಲ್ಪ ವಯಸ್ಸಾಗಿದಂತೆ. ಅವನು ಬರೋದು ಹೋಗೋದು ಮಾಡ್ತಿದ್ದಂತೆ. ಈಗ ಅವನು ಬೇರೆ ಮದುವೆ ಮಾಡ್ಕೊತವನಂತೆ. ಅದಕ್ಕೆ ಈ ಅಮ್ಮ ನನ್ನ ಹತ್ರ ಕಂಪ್ಲೇಂಟ್ ಮಾಡಿದ್ಲು, ಅವನು ನನಗೆ ಮೋಸ ಮಾಡಿಬಿಟ್ಟ, ನನ್ನ ಹತ್ರ ಒಡವೆ ಇತ್ತು, ದುಡ್ಡಿತ್ತು, ಆಸ್ತಿ ಇತ್ತು, ಪಾಸ್ತಿ ಇತ್ತು, ಎಲ್ಲ ತಿಂದು ಕುಡ್ದ, ಇವಾಗ ಬೇರೆ ಮದುವೆ ಮಾಡ್ಕೊತವನು ಗುರುಗಳೇ, ಅವನ್ನ ಆಗ್ಲಿಸ್ಬಾರ್ದು. ಈ ಅಮ್ಮ ಗೊಳೋ ಅಂತ ಹತ್ತಾಳ, ಇಲ್ಲ ನಾನು ಸತ್ತಾಗ್ಬಿಡ್ತೀನಿ. ಈ ರೀತಿ ಕೇಳ್ರಿ ಕಥೆಗಳು ಹೆಂಗಿದೆ. ಅಲ್ಲ ನಮ್ಮ ಕರ್ಮ ನೋಡ್ರಿ, ಏನೋ ಈ ಸಾಂಸಾರಿಕ ಜೀವನದಲ್ಲಿ ಜಗತ್ತಿನಲ್ಲಿ ನಾನಾ ರೀತಿಯ ಹಿಂಸೆ, ನಾನಾ ರೀತಿಯ ಪ್ರಾಣಿಗಳನ್ನು ಕೊಲ್ತಾರೆ, ನಾನಾ ರೀತಿಯ ಪ್ರಾಣಿಗಳಿಗೆ ಹಿಂಸೆ ಮಾಡ್ತಾರೆ, ನಾನಾ ಹೆಣ್ಮಕ್ಳಿಗೆ ಅತ್ಯಾಚಾರ ಮಾಡ್ತಾರೆ, ಹೆಣ್ಮಕ್ಳ ಮೇಲೆ ದಾಳಿ ಮಾಡ್ತಾರೆ, ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾಯಿದೆ ಅಂತ ನಾನು ಚಿಕ್ಕ ಹುಡುಗಂದ ಯೋಚನೆ ಮಾಡಿ ಯಾಕಪ್ಪ ಈ ಕರ್ಮಗಳು ಬೇಕು, ಓ ಬುದ್ಧ ಮಹಾವೀರ, ಓ ಗುರುದೇವ ದತ್ತ, ಸಾಯಿಬಾಬಾ, ರಾಘವೇಂದ್ರ, ಹನುಮಂತ, ಶಿವಶಕ್ತಿ, ಹರಿಶಕ್ತಿ, ಬ್ರಾಹ್ಮಶಕ್ತಿ, ವಿಘ್ನೇಶ್ವರ, ಕುಮಾರಸ್ವಾಮಿ ಶಕ್ತಿ, ಗುರುಗಳೇ ದೇವರೇ ಅಂತ ನಾನು ಹೇಳ್ಕೊಂಡು ಈ ಫೀಲ್ಡಿಗೆ ಬಂದೆ. ಲಾಸ್ಟಿಗೆ ಎಲ್ಲ ಕಾವಿನೂ ಆಯಿತು, ಗುರುವಾದೆ. ಏನೆಲ್ಲ ಚೆನ್ನಾಗಿದ್ದೀನಿ, ಇನ್ನೇನು ಯಾವುದೋ ತಂಟೆ ತಾಪತ್ರ ಯಾರ್ದಿಲ್ಲ ನನಗೆ, ಇವಾಗ ಗುರುವಾಗ್ಬಿಟ್ಟಿದ್ದೀನಿ, ಸನ್ಯಾಸಿ ಅಂತ ನಾನು ಅನ್ಕೊತಾ ಇದ್ದೀನಿ. ಕರ್ಮ ನೋಡ್ರಿ, ಬರೀ ಈ ಥರ ಕೇಸ್ಗಳೆಲ್ಲ ಸ್ವಾಮಿ, ವೇರಿಟಿ ಲೈಫಲ್ಲಿ ಯಾವುದೇ ಆದರೂ ವೇರಿಟಿ ಇದ್ದರೆ ಈ ಜಗತ್ತಿನಲ್ಲಿ ಬರೀ ಈ ಥರ ಸಮಸ್ಯೆಗಳ ವೇರಿಟಿ ಇರ್ತದೆ. ಸಮಸ್ಯೆಗಳ ವೇರಿಟಿನೇ ನಂಬರ್ 1 ವೇರಿಟಿ ಜಗತ್ತಿನಲ್ಲಿ. ಈಗ ಗೊತ್ತಾಯ್ತಲ್ಲ, ಅಷ್ಟೊಂದು ವೇರಿಟಿ ಸಮಸ್ಯೆಗಳು ಒಬ್ಬೊಬ್ರದ್ದು. ಈ ರೀತಿ ಮಾಯಾ ಮಾಟ ಮಂತ್ರ ಯಾರಾದರೂ ಮಾಡಿದ್ರೆ, ಯಾರಾದರೂ ಕೆಡಿಸ್ಬಿಟ್ರೆ ಹಿಂಗೆಲ್ಲ ಆಗ್ಬಿಡ್ತಾರಾ ಅಂತ ಅವ್ರ ಪ್ರಶ್ನೆ. ಒಳ್ಳೆ ಹುಡುಗಿ ಗೋಲ್ಡ್ ಮೆಡಲಿಸ್ಟು ಇನ್ನೊಬ್ಬ ಏನೂ ಇಲ್ದವನ ಹತ್ರ ಹೋಗ್ತಿದ್ದಾಳಂದರೆ ಅಲ್ಲಿಗೆ ಆ ಹುಡುಗಿನ ಯಾರೋ ಕೆಡಿಸಿರ್ಬೇಕಲ್ಲ ಅನ್ನೋದು ಅವರ ಅಭಿಪ್ರಾಯ. ಇಲ್ಲಿ ಗಂಡ ಇದ್ದಾನೆ, ಇವಳನ್ನ ಇನ್ನೊಬ್ಬರು ಇಟ್ಕೊಂಡಿದ್ದಾರೆ ಅಂದರೆ, ಇಲ್ಲ ಇವಳು ಅವನು ವಶ ಆಗ್ಬಿಟ್ಲ, ಅವನೇನಾದರೂ ವಶ ಮಾಡ್ಕೊಬಿಟ್ನ ಗೊತ್ತಿಲ್ಲ. ಒಂದು ಕತೆ ಹೇಳ್ತೀನಿ ರೀ. ನಾನೊಂದು ಸಾರಿ ಸೆಕ್ಯೂರಿಟಿ ಆಗಿದ್ದೆ. ಅದೆಲ್ಲಪ್ಪ ಅಂದರೆ ಟಿನ್ ಫ್ಯಾಕ್ಟ್ರಿ ಹತ್ರ ಸೆಕ್ಯೂರಿಟಿ ಆಗಿದ್ದೆ. ಟಿನ್ ಫ್ಯಾಕ್ಟ್ರಿ ಹತ್ರ ಆರ್ಡೆನ್ ಪೇರ್ ಅಂತಿದೆ, ಆರ್ಡೆನ್ ಪೇರ್. ಟಿನ್ ಫ್ಯಾಕ್ಟ್ರಿ ಬ್ರಿಡ್ಜ್ ಇದೆಯಲ್ಲ, ಬ್ರಿಡ್ಜ್ ಪಕ್ಕದಲ್ಲೇ ಇದೆ, ಆರ್ಡೆನ್ ಪೇರ್ ಅಂತಿದೆ.
ಕೃಷ್ಣಾರೆಡ್ಡಿ ಬಿಲ್ಡಿಂಗ್ ಅಂತ. ಪ್ರತಾಪ್ ರೆಡ್ಡಿ, ಕೃಷ್ಣಾರೆಡ್ಡಿ, ಆಮೇಲೆ ಇನ್ನೊಬ್ರು ಇದ್ದಾರೆ, ಸತೀಶ್ ರೆಡ್ಡಿನೋ ಏನೋ ಇದ್ದಾರೆ. ಇವರು ಮೂವರು ಫ್ರೆಂಡ್ಸು, ಆಂಧ್ರ ಕಡೆಯವರು. ಲೇಔಟು, ಆ ಲೇಔಟ್ ಇದೆ, ಆ ಲೇಔಟ್ನಲ್ಲಿ ಅಲ್ಲಿ ಪಕ್ಕದಲ್ಲೇ ಆ ಟಿನ್ ಫ್ಯಾಕ್ಟ್ರಿ ಪಕ್ಕದಲ್ಲೇ ಕಟ್ಟಿದ್ದಾರೆ, 3 ಬಿಲ್ಡಿಂಗ್ ಇದೆ. ಅದರಲ್ಲಿ ಪ್ರತಾಪ್ ರೆಡ್ಡಿ ಬಿಲ್ಡಿಂಗಲ್ಲಿ ನಾನು ಸೆಕ್ಯೂರಿಟಿ ಆಗಿದ್ದೆ. ಆವಾಗೊಬ್ಬ ಅಲ್ಲಿ ಕಾರು, ಒಬ್ಬ ಮೇಡಮ್ಮು, ಅವ್ರದ್ದು ಸ್ವಂತ ಕಾರು ಮೇಡಮ್ದು, ಒಬ್ಬ ಡ್ರೈವರ್ ನಿಂತ್ಕೊಂಡಿದ್ದಾಳೆ. ಅವನು ಡ್ರೈವರು ನನ್ನ ಹತ್ರ ಬಂದ. ನನ್ನ ಹತ್ರ ನಾನು ಆಧ್ಯಾತ್ಮ ಜೀವಿ ಅಂತ ಅವ್ನಿಗೆ ಗೊತ್ತಾಗೋಗ್ಬಿಡ್ತು. ನಾನು ಯೂನಿಫಾರ್ಮಲ್ಲಿದ್ದೀನಿ, ಸೆಕ್ಯೂರಿಟಿ ಯೂನಿಫಾರ್ಮಲ್ಲಿದ್ದೀನಿ. ಮೇಡಮ್ಮು ಬಟ್ಟೆಗಳು ತೊಗೊಳಕ್ಕೆ ಒಳಗಡೆ ಹೋಗಿದ್ದಾಳೆ. ಆರ್ಡನ್ ಪೇರ್ ಅಂತಿತ್ತು ಬಟ್ಟೆಗಳು, ಸೇಲ್ಸು, ಔಟ್ಲೆಟ್, ಅದು ಫ್ಯಾಕ್ಟ್ರಿ ಔಟ್ಲೆಟ್ಟು. ಅದೇ ಬಿಲ್ಡಿಂಗಲ್ಲಿ ನಾನು ಸೆಕ್ಯೂರಿಟಿ, ಅಪಾರ್ಟ್ಮೆಂಟಿಗೆ ಸೆಕ್ಯೂರಿಟಿ. ಕೆಳಗಡೆ ಫಸ್ಟ್ ಫ್ಲೋರಲ್ಲಿ, ಗ್ರೌಂಡ್ ಫ್ಲೋರಲ್ಲೇ ಬಟ್ಟೆ ಶೋರೂಮು. ಆ ಅಮ್ಮ ತೊಗೊಳಕ್ಕೆ ಒಳಗಡೆ ಹೋದರು. ಇವನು ಡ್ರೈವರು ನನ್ನ ಹತ್ರ ನಾನು ಆಧ್ಯಾತ್ಮ ಜೀವಿ ಅಂತ ಇವ್ನು ಗೊತ್ತಾಗ್ಬಿಡ್ತು. ನಾನು ಮಾತಾಡೋದ್ರಲ್ಲೇ ಗೊತ್ತಾಗ್ಬಿಡ್ತು, ಒಂದು 5 ನಿಮಿಷ ಮಾತಾಡೋದ್ರಲ್ಲೇ ಅವ್ನು ಗೊತ್ತಾಗ್ಬಿಡ್ತು. ಆಮೇಲೆ ನನ್ನ ಹತ್ರ ಕೇಳ್ತಾನೆ, ಏನಂತ, ಈ ಘಟನೆ ನಡೆದಿರೋದು ಯಾವಾಗ ಗೊತ್ತಾ, 2004 5ನೇ ಎಸ್ಪೆಲ್ ನಡೆದಿರೋ ಘಟನೆ ಇದು. 5ನೇ ಎಸ್ಪೆಲ್ 6ನೇ ಎಸ್ಪೆಲ್ ನಡೆದಿರೋ ಘಟನೆ ಅಲ್ಲಲ್ಲ, 2004ನೇ ಎಸ್ಪೆಲ್ ನಡೆದಿರೋ ಘಟನೆ ಇದು. ಎಂಡಿಂಗ್ 2004ನೇ ಎಸ್ಪಿ ಎಂಡಿಂಗಲ್ಲಿ ನಡೆದಿರೋ ಘಟನೆ. ಆಗ ನಾನು ಸೆಕ್ಯೂರಿಟಿ ಆಗಿದ್ದಲ್ಲಿ. ಅವನೇನು ಹೇಳ್ಬಿಟ್ಟ, ನನಗೊಂದು ವಶೀಕರಣ ಮಾಡ್ಕೊಳ್ಬೇಕು ಅಂತ. ಆವಾಗ ನಾನು ಪ್ಯಾಂಟು ಶರ್ಟ್ ಹಾಕ್ಕೊಂಡಿದ್ದೆ, ಯೂನಿಫಾರ್ಮ್, ಸೆಕ್ಯೂರಿಟಿ ಯೂನಿಫಾರ್ಮಲ್ಲಿದ್ದೆ. ವಶೀಕರಣನ ಯಾಕೆ ಅಂದ. ಏನಿಲ್ಲ, ಈಗ ನೋಡಿ, ಈ ಮೇಡಮ್ ಹತ್ರ ನಾನು ಡ್ರೈವರ್ ಆಗಿದ್ದೀನಿ, ಈ ಮೇಡಮ್ ಹತ್ರ ಏನಾಗಿದ್ದೀನಿ, ನಾನು ಡ್ರೈವರ್ ಆಗಿದ್ದೀನಿ. ನನಗೆ ಯಮನ್ ನೋಡ್ದಾಗಿಂದ ಯಮನ್ ಮೇಲೆ ನನಗಿಷ್ಟ ಆಗಿಬಿಟ್ಟಿದೆ. ಏನಾದರೂ ಮಾಡಿ ಒಂದು ರಾತ್ರಿ ಆದರೂ ನಾನು ಯಮನ್ ಜೊತೆ ಇರಬೇಕು. 1 ಟೈಮ್ ಆದರೂ ಯಮನ್ ರುಚಿ ನೋಡ್ಬೇಕು, ನಾನು ಯಮನ್ ರುಚಿ ನೋಡ್ಬೇಕಂತ ಅವನು 1 ಟೈಮ್ ಆದರೂ. ಹಂಗೆ ಹೇಳ್ತಾನೆ ಕಾರ್ ಡ್ರೈವರ್. ನಾನು ಹೇಳ್ದೆ, ಅಂಥವೆಲ್ಲ ಯಾಕಪ್ಪ ಮಾಡ್ತೀಯಾ? ಆ ಅಮ್ಮ ಹತ್ರ ನೀನು ಕೆಲಸ ಮಾಡ್ತೀಯಾ? ಆ ಅಮ್ಮ ನಿನಗೆ ಸಂಬಳ ಕೊಡ್ತಾಳೆ, ಅನ್ನ ತಿಂತೀಯ. ಆ ಅಮ್ಮನ ಕೊಡೋ ಅನ್ನ ತಿಂದು, ಪೇಮೆಂಟ್ ತಿಂದು, ಆ ಅಮ್ಮನ ಹತ್ರ ನೀನು ಒಬ್ಬ ಕೆಲಸಗಾರನಾಗಿ ಆ ಅಮ್ಮನ್ನ ವಶೀಕರಣ ಮಾಡ್ಕೋಬೇಕಾ ನಿನಗೆ? ಅದು ನನಗೆ ನೀವೇ ಮಾಡ್ಕೊಡು ಅನ್ನಲಿಲ್ಲ ಅವನು. ಯಾರಾದರೂ ಇದ್ದರೆ ಹೇಳಿ ವಶೀಕರಣ ಮಾಡ್ಕೊಡು, ಒಂದಿನ ಆದರೂ ಇವಳು ರುಚಿ ನೋಡ್ಬೇಕು ನಾನು ಅಂತಾನೆ. ಏನು ಮಾಡೋದು? ನಿಜವಾಗ್ಲೂ ಆ ಟೈಮಲ್ಲಿ ಅವ್ನು ಹೇಳ್ದ, ನನಗೆ ಏನೋ ಆ ಟೈಮಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಆಗಿದ್ದೆ. ನಾನು ಯೂನಿಫಾರ್ಮಲ್ಲಿ ಇಲ್ಲ ಅಂದಿದ್ರೆ ಅವ್ನಿಗೆ 2 ಇಕ್ಬಿಡ್ತಾ ಇದ್ದನೋ ಗೊತ್ತಿಲ್ಲ ನಾನು. ಅದು ಇವಾಗ ಆಗಿದ್ರೆ ಸರಿಯಾಗಿ ಚಳಿ ಬಿಡಿಸ್ತಾಯಿದ್ದೆ, ಈ ಟೈಮಲ್ಲಿ ಆಗಿದ್ರೆ ನಾನು ಕೇಳಿದ್ರೆ. ಅಲ್ಲ, ಆಯಮ್ಮ ಪೇಮೆಂಟ್ ಕೊಡ್ತಾಳೆ, ಆಯಮ್ಮನ ದುಡ್ಡು ತಿಂತಾನೆ, ಆಯಮ್ಮನ ಈಗ ಕೊಟ್ಟಿದ್ದೆ ಎಲ್ಲ ಇವನಿಗೆ, ಉದ್ಯೋಗದಲ್ಲಿದ್ದಾನೆ. ಹಂಗೆ ಹೇಳೋದ ಆಯಮ್ಮನ ಮೇಲೆ ಇವನು. ಇವ್ರು ಎಷ್ಟು ನೀಚರು ಆಗಿರ್ತಾರೆ, ಎಷ್ಟು ಮಾಡಿ ಇವರು ಅವಿಶ್ವಾಸಿಗಳು ಇವರೆಲ್ಲ. ತಿಂದ ಮನೆಗೆ 2 ಬಾಯಿ ಬಗಿತಾರಲ್ವ ಪಾಪಿಗಳು. ಏನಾನ ಮಾಟ ಮಂತ್ರ ಮಾಡಿಕೊಡಿ, ನ್ಯಾಯನೋ ಇದು? ಹಿಂಗೆಲ್ಲ ಮಾಡ್ತಾರೆ. ಮಾಟ ಮಂತ್ರ ಸುಳ್ಳಲ್ಲ, ವಶೀಕರಣ ಸುಳ್ಳಲ್ಲ. ಆದರೆ ಅದನ್ನು ಮಾಡಿಕೊಡ್ತಾರಲ್ಲ ಮಂತ್ರವಾದಿಗಳು, ಗುರುಗಳು, ಅವರು ಶಕ್ತಿಶಾಲಿಗಳಾಗಿರ್ಬೇಕು, ಸಿದ್ಧಪುರುಷರಾಗಿರ್ಬೇಕು. ಇಲ್ಲಾಂದರೆ ಇವರು ನಾನು ಮಾಡ್ಕೊಡ್ತೀನಿ ಬನ್ನಿ ಅಂತ ಬರೀ ನಿಂಬೆಹಣ್ಣಲ್ಲ ಇಷ್ಟಪ್ಪ ಕುಂಬಳಕಾಯಿ ನಿಮ್ಮ ತಲೆ ಮೇಲೆ ಇಟ್ಟರು ಕೂಡ ಅದು ಕೆಲಸ ಮಾಡಲ್ಲ. ಅದೇ ಶಕ್ತಿಶಾಲಿ ಇರೋರು ಸಿದ್ಧಪುರುಷರು ನಿಮಗೆ ನಿಂಬೆಹಣ್ಣು ಕೊಡೋದು ಬೇಡ, ನಲ್ಲಿಕಾಯಿ ಕೊಡೋದು ಬೇಡ, ಕುಂಬಳಕಾಯಿ ಕೊಡೋದು ಬೇಡ, ಒಂದು ಗುಲ್ಗಂಜಿ ಕೂಡ ಕೊಡೋದು ಬೇಡ, ಆಶೀರ್ವಾದ ಮಾಡಿದ್ರೆ ಸಾಕು. ಅವ್ರು ಹೇಳಿದ್ದು ಖಂಡಿತ ನಡೀತದೆ. ಅವರು ಸಿದ್ಧಪುರುಷರು ಬರೀ ಆಶೀರ್ವಾದ ಮಾಡಿದ್ರೆ ಸಾಕು. ಆಶೀರ್ವಾದ ಮಾಡದೇ ಯಾರು ಪರವಾಗಿಲ್ಲ, ಬರೀ ಸ್ಮೈಲ್ ಮಾಡಿದ್ರೆ ಸಾಕು. ನಿಮ್ಮನ್ನು ನೋಡಿ ಹಿಂಗಂದ್ರೆ ಸಾಕು, ಬರೀ ಸ್ಮೈಲ್ ಮಾಡಿದ್ರೆ ಸಾಕು, ನಿಮ್ಗೆ ಒಳ್ಳೇದಾಗ್ಬಿಡುತ್ತೆ. ಅದೇ ಅವ್ರು ಕೋಪ ಮಾಡ್ಕೊಂಡ್ರೆ ಸಾಕು, ಯಾರಾದರೂ ತೊಂದರೆ ಮಾಡಿದ್ರೆ ಅದೇ ಸಾಕು, ಶಾಪ ಕೊಡೋದು ಬೇಕಾಗಿಲ್ಲ, ಅವ್ರು ನಾಶ ಆಗ್ಬಿಡ್ತಾರೆ. ಅಷ್ಟು ಶಕ್ತಿ ಸಿದ್ಧಪುರುಷರಲ್ಲಿರುತ್ತೆ. ಶಾಪ ಕೊಡೋದು ಗೊತ್ತು ಅವ್ರಿಗೆ, ವರ ಕೊಡೋದು ಗೊತ್ತು, ಉದ್ಧಾರ ಮಾಡೋದು ಗೊತ್ತು, ನಾಶ ಮಾಡೋದು ಗೊತ್ತು. ಗೊತ್ತಾಯ್ತಲ್ಲ? ಇದೇ ರೀತಿ ನಾನಾ ರೀತಿ ಜನ. ಅತ್ತೆ ಏನು ಮಾಡ್ತಾಳೆ, ನನ್ನ ಸೊಸೆ ನನ್ನ ವಶ ಆಗ್ಬಿಡ್ಬೇಕಂತ ಹೋಗಿ ಅಲ್ಲಿ ಇಲ್ಲಿ ದೇವ್ರು ಮಾಡಿಸ್ಕೊಂಡ್ಬಿಡ್ತಾಳೆ, ಮಾಟ. ಏನೋ ನಿಂಬೆಹಣ್ಣು, ಇನ್ನೊಂದು ರುದ್ರಾಕ್ಷಿನೋ, ಇನ್ನೊಂದು ಸರನೋ, ಇನ್ನೊಂದು ಕುಂಬಳಕಾಯಿನೋ, ಇನ್ನೊಂದು ಬೊಂಬೆನೋ, ಇನ್ನೊಂದೇನೋ ದಿಷ್ಟು ಬೊಂಬೆನೋ, ಇನ್ನೊಂದೇನೋ ದಾರನೋ, ಇನ್ನೊಂದೇನೋ ಯಂತ್ರನೋ ತಂತ್ರನೋ ಮಂತ್ರನೋ ಯಾವುದೋ ಎತ್ಕೊಂಬಂದು ಎಲ್ಲ ಊತ್ಬಿಡ್ತಾರೆ. ಈ ಯಮನ ಕೂದಲು, ಸೊಸೆ ಬಟ್ಟೆ, ಹಳೆ ಬಟ್ಟೆ, ಸೊಸೆ ಅದು ರಕ್ತನ ಗಿಕ್ತನ ಏನೋ ಒಂದು ಎತ್ಕೊಂಡೋಗಿ ಮಂತ್ರವಾದಿ ಗುರುಗಳು ಕೊಟ್ಟಿರ್ತಾಳೆ. ಅವರು ಅದನ್ನ ಇಟ್ಕೊಂಡು ಏನೋ ಹೋಮ ಗಿಮ ಮಾಡಿ ತಲೆ ಬುರುಡೆ ಇಟ್ಕೊಂಡು ಮೂಳೆಗಳು ಇಟ್ಕೊಂಡು ಕೋಳಿನ ಕೊರಿನ ಬಲಿ ಕೊಟ್ಕೊಂಡು ಈ ಅತ್ತೆ ಹತ್ರ ಒಂದಷ್ಟು ದುಡ್ಡು ಪೀಕಿ ಸೊಸೆಗೆ ಏನಕ್ಕಪ್ಪ ಅಮ್ಮ ಹಂಗೆ ಮಾಡಿಸ್ಕೊಬತ್ತಾಳೆ ಅಂದರೆ, ಸೊಸೆ ನನ್ನ ಮಾತು ಕೇಳಬೇಕು, ನನ್ನ ಕಂಟ್ರೋಲ್ ಇರಬೇಕು ಅಂತ ಅತ್ತೆಗೆ. ಸೊಸೆಗಳೇನು ಕಮ್ಮಿನಾ? ಇವರು ಅಷ್ಟೇ, ನಮ್ಮ ಅತ್ತೆ ನನ್ನ ಕಂಟ್ರೋಲ್ ಇರಬೇಕು, ನನ್ನ ಗಂಡ, ನನ್ನ ನಾದ್ನಿ, ಮಾವ
ಇವರೆಲ್ಲ ಮೈದಾ ಇವರೆಲ್ಲ ನನ್ಕೊಂಡ್ರೆ ಆಯಮ್ಮನೂ ಹೋಗಿ ಇನ್ನೊಬ್ರ ಹತ್ರ ಮಾಡಿಸ್ಕೊಬೋತಾಳೆ. ಇದು ಕತೆಗಳು. ಮಾಯಾ ಮಾಟ ವಶೀಕರಣ. ಬೇಕೇನ್ರಿ ಇದೆಲ್ಲ? ಬೇಕಾ? ಅವಶ್ಯಕತೆ ಇದೆಯಾ? ನಾನು ಹತ್ರ ಎಷ್ಟೋ ಜನ ಬರ್ತಾರೆ ರೀ. ನಾನು ಎಲ್ಲರಿಗೂ ಒಂದೇ ಮಾತು ಹೇಳೋದು, ಬರೀ ಜ್ಞಾನ ಕೊಡ್ತೀನಿ ಸೈಕಾಲಜಿಕಲಾಗಿ. ನಾನು ಒಂದೇ ಮಾತು ಹೇಳ್ತೀನಿ, ನಾನು ಯಾರಿಗೂ ನಿಂಬೆಹಣ್ಣು ಕೊಡಲ್ಲ, ಯಾರಿಗೂ ತಾಯ್ತ ಕೊಡಲ್ಲ, ದೊಡ್ಡ ಕುಂಬಳಕಾಯಿನೂ ಕೊಡಲ್ಲ ರೀ. ಏನಿದ್ರೂ ಜ್ಞಾನ ಕೊಡ್ತೀನಿ. ಮೊದಲು ವಿಚಾರಿಸ್ತೀನಿ ಏನು ಕತೆ ಅಂತ, ಆಮೇಲೆ ಏನೋ ಒಂದು ಸೊಲ್ಯೂಷನ್ ಕೊಡ್ತೀನಿ. ಸಾಧ್ಯವಾದರೆ ಆಶೀರ್ವಾದ ಮಾಡ್ತೀನಿ. ಒಳ್ಳೆಯ ಮಾರ್ಗದಲ್ಲಿ ಹೋಗಿ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತೀನಿ. ದೈವ ಗುರುನ ನಂಬಿ ಒಳ್ಳೆಯ ಮಾರ್ಗದಲ್ಲಿ ಹೋಗಿ. ಆ ಶ್ರೀಕೃಷ್ಣ ಭಗವಾನ ಅರ್ಜುನನಿಗೆ ಬೋಧನೆ ಮಾಡಿದ್ದಾನೆ. ಭಗವದ್ಗೀತೆ ಓದ್ರಿ, ರಾಮಾಯಣ ಓದ್ರಿ, ಪುರಾಣಗಳು ಓದ್ರಿ, ವಿಷ್ಣು ಪುರಾಣ, ಶಿವಪುರಾಣ, ಸ್ಕಂದ ಪುರಾಣ, ಗರುಡ ಪುರಾಣ ಇವೆಲ್ಲ ಓದ್ರಿ, ಜ್ಞಾನ ಸಿಂಧು ಇವೆಲ್ಲ ಓದ್ರಿ, ದೇವ ಮಹಾತ್ಮೆ, ದೇವ ಪಾರಾಯಣ ಕೇಳ್ರಿ, ಓದ್ರಿ. ಆವಾಗ ಒಳ್ಳೆಯದಾಗುತ್ತೆ ನಿಮಗೆ ಅಲ್ವಾ? ದೈವ ಗುರು ನಂಬ್ರಿ, ಒಳ್ಳೆ ಮಾರ್ಗದಲ್ಲಿ ಹೋಗ್ರಿ, ಒಳ್ಳೆಯದಾಗುತ್ತೆ. ನಾನು ಈ ರೀತಿ ಹೇಳ್ತೀನಿ. ಇದು ನನ್ನ ಅಡ್ವೈಸು. ಅದು ಬಿಟ್ಟು ಆ ಗುರುಗಳ ಹತ್ರ ಈ ಗುರುಗಳ ಹತ್ರ ಆ ಮಂತ್ರವಾದಿ ಈ ಮಂತ್ರವಾದಿ ಅಲ್ಲೆಲ್ಲ ಹೋಗಿ ಯಾಕ್ರಿ ಹೋಗ್ತೀರಾ? ಅವರು ಪಾಪ ಅವ್ರಿಗೂ ಸಂಸಾರಗಳಿರುತ್ತೆ, ಖರ್ಚು ಇರುತ್ತೆ, ಹೊಟ್ಟೆ ಪಾಡು ಕೂತ್ಕೊಂಡಿರ್ತಾರೆ. ಅದರಲ್ಲಿ ಎಷ್ಟರ ಮಟ್ಟಿಗೆ ಸಾಧನೆ ಮಾಡೋರು ಇರ್ತಾರೋ ನನಗೆ ಗೊತ್ತಿಲ್ಲ. ಯಾರಾದರೂ ಅಪ್ಪಿತಪ್ಪ ಒಳ್ಳೆಯ ಸಾಧನೆ ಮಾಡಿರೋ ಗುರು ಇದ್ದರೆ ಓಕೆ, ನಿಮ್ಮ ಅದೃಷ್ಟ ಚೆನ್ನಾಗಿರುತ್ತೆ. ಆದರೆ ನೀವು ಯಾರನ್ನೋ ವಶ ಮಾಡ್ಕೊಳ್ಳೋಕ್ಕೆ ಇನ್ಯಾರನ್ನೋ ನಾಶ ಮಾಡೋಕ್ಕೆ ಹೋದರೆ ಅದು ಯಾಕೋ ಅಷ್ಟು ಚೆನ್ನಾಗಿ ಕಾಣಲ್ಲ. ಒಂದು ವೇಳೆ ಇನ್ನೊಬ್ಬರು ನಾಶ ಮಾಡ್ತೀರಾ, ನೀಚ ನಿಕೃಷ್ಟರು ದುಷ್ಟರು ಇರ್ತಾರೆ, ಅಂಥವ್ರು ನಾಶ ಮಾಡಿ ಬೇಡನಲ್ಲ, ಮಾಡಿ ಅಂಥವ್ರನ್ನ ಬೇಡನಲ್ಲ. ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ಕೆಟ್ಟವ್ರನ್ನ ನಾಶ ಮಾಡಿ, ಅದರಿಂದ ಪೊಲೀಸವ್ರಿಗೂ ತಲೆನೋವು ಕಮ್ಮಿ ಆಗ್ಬೋದು. ಕೆಟ್ಟವ್ರನ್ನ ನಾಶ ಮಾಡಿದ್ರೆ ಪೊಲೀಸ್ನವ್ರಿಗೂ ತಲೆನೋವು ಕಮ್ಮಿ ಆಗ್ಬೋದು. ಗೊತ್ತಾಯ್ತಲ್ಲ? ಓಕೆ ಅವರೇ, ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೇನೆ. ಮಾಯಾ ಮಾಟ ಮಂತ್ರ ವಶೀಕರಣ. ಗುರುಗಳಲ್ಲಿ ತಾಕತ್ತಿರಬೇಕು. ಸಾಧನೆ ಮಾಡಿರೋ ಗುರುಗಳಲ್ಲಿ ತಾಕತ್ತಿದ್ರೇ ಹಾಗೆ ದೈವಿ ಶಕ್ತಿ ಆಶೀರ್ವಾದ ನಿಮಗಿರಬೇಕು. ಅವ್ರ ದಯ ಅನುಕಂಪ ನಿಮ್ಮ ಮೇಲೆ ಇರಬೇಕು, ದೈವ ಬಲ ನಿಮಗಿರಬೇಕು. ಇಲ್ಲದೇ ಆದರೆ ಎಲ್ಲಿ ಯಾವ ಕೆಲಸದಲ್ಲೂ ನೀವು ಜಯಶಾಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನೆನಪಿಟ್ಕೊಳ್ಳಿ. ನಿಮ್ಮಲ್ಲಿ ಒಳ್ಳೆತನ ಇರಲಿ. ಯಾರಾದರೂ ಅಪ್ಪಿತಪ್ಪಿ ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಾರೆ ಮನೆಗಳಲ್ಲೇ. ಅತ್ತೆ ಸೊಸೆ, ಅಣ್ಣ ತಮ್ಮ ತಂಗಿ, ಅಪ್ಪ ಅಮ್ಮ ಎಲ್ಲ ಕಡೆ ಕೆಟ್ಟವ್ರು ಇರ್ತಾರೆ ರೀ. ತಪ್ಪುಗಳು ಮಾಡ್ತಾನೆ ಇರ್ತಾರೆ. ಅದನ್ನು ಆದಷ್ಟು ಕ್ಷಮಿಸಿ ಅವ್ರವ್ರು ಮಾಡಿದ ಪಾಪ ಅವ್ರ ತಲೆ ಮೇಲೆ ಇರುತ್ತೆ. ಆ ಜ್ಯೇಷ್ಠ ಲಕ್ಷ್ಮಿ ದಾರಿದ್ರ್ಯ ಒಗರ್ಸ್ಕೊಳ್ಳುತ್ತೆ. ಆ ಶನೇಶ್ವರ ಅವ್ರ ತಲೆ ಮೇಲೆ ಕೂತ್ಕೊಳ್ತಾನೆ. ಆ ಯಮಧರ್ಮ ಅವ್ರಿಗೆ ಶಿಕ್ಷೆ ಕೊಡ್ತಾನೆ ಅಲ್ವಾ? ನೀವು ಯಾರಿಗೂ ಶಿಕ್ಷೆ ಕೊಡಬೇಕಾಗಿಲ್ಲ, ಯಾರಿಗೂ ಕೆಟ್ಟದನ್ನು ಬಯಸ್ಬೇಕಾಗಿಲ್ಲ, ಯಾರಿಗೂ ಅನ್ಯಾಯ ಮಾಡಬೇಕಾಗಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯ ವ್ಯಕ್ತಿಯಾಗಿ ಬೆಳೀರಿ. ಒಳ್ಳೆಯ ವ್ಯಕ್ತಿಯಾಗಿ ಹಣ ಸಂಪಾದನೆ ಮಾಡಿ, ಆಸ್ತಿ ಸಂಪಾದನೆ ಮಾಡಿ, ಒಳ್ಳೆ ಕಾರ್ ತಗೊಳ್ಳಿ, ಒಳ್ಳೆ ಒಡವೆ ವಜ್ರ ವೈಡೂರ್ಯಗಳನ್ನು ಸಂಪಾದನೆ ಮಾಡಿ, ಒಳ್ಳೆಯ ವಿದ್ಯಾವಂತರಾಗಿ ಇವೆಲ್ಲ ಮಾಡಿ ಸನ್ಮಾರ್ಗದಲ್ಲಿ. ಆವಾಗ ಈ ಜಗತ್ತಿನಲ್ಲಿ ಯಾರೋ ಅಲ್ಪ ಸ್ವಲ್ಪ ಒಳ್ಳೆಯವರಿದ್ದಾರೆ, ಅವ್ರು ನಿಮ್ಮನ್ನು ಇಷ್ಟಪಡ್ತಾರೆ. ಅದೇ ನೀವು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸೋದಾಗಲಿ, ಇನ್ನೊಬ್ರು ಶಾಪ ಹಾಕೋದಲ್ಲಿ ಅವಶ್ಯಕತೆ ಇಲ್ಲ. ಅವ್ರವ್ರು ಮಾಡಿದ್ದವರು ಅನುಭವಿಸ್ತಾರೆ. ಓಕೆನಾ? ನೀವು ಮಾಡಿದ್ದು ನಿಮ್ಮದು, ಅವ್ರು ಮಾಡಿದ್ದು ಅವ್ರದ್ದು. ಕೆಟ್ಟವ್ರಿಗೋಸ್ಕರ ನಾವು ಬೆಳಗ್ಗೆ ಎದ್ದ ತಕ್ಷಣ ಮಧ್ಯಾಹ್ನ ಸಂಜೆ ರಾತ್ರಿ ಅವರು ಚಿಂತೆ ಮಾಡಬಾರ್ದು. ನಾವು ಕೆಟ್ಟವ್ರ ಬಗ್ಗೆ ಚಿಂತೆ ಮಾಡಬಾರ್ದು. ನಾವು ಯಾವಾಗ ಒಳ್ಳೆಯವ್ರ ಬಗ್ಗೆ, ಒಳ್ಳೆಯದ್ರ ಬಗ್ಗೆ, ಗುರು ದೈವದ ಬಗ್ಗೆ ಚಿಂತೆ ಮಾಡಬೇಕು. ಆವಾಗ ನಾವು ಉದ್ಧಾರ ಆಗ್ತೀವಿ. ಇದು ನನ್ನ ಅಭಿಪ್ರಾಯ. ಯಾವಾಗೋ ಒಳ್ಳೆಯವ್ರ ಬಗ್ಗೆನೇ, ಒಳ್ಳೆಯದ್ರ ಬಗ್ಗೆನೇ ಆಲೋಚನೆ ಮಾಡಿ, ಖಂಡಿತ ನೀವು ಉದ್ಧಾರ ಆಗ್ತೀರ. ಯಾವುದೇ ಡೌಟ್ ಇಲ್ಲ. ಪ್ರಾರಂಭದಲ್ಲಿ ಅಲ್ಪ ಸ್ವಲ್ಪ ಕಷ್ಟಗಳು ಬರುತ್ತೆ ತಾತ್ಕಾಲಿಕವಾಗಿ. ಅವು ಹಂಗೆ ಬಂದು ಹಂಗೆ ಹೊರಟೋಗ್ತವೆ. ಒಳ್ಳೆಯವ್ರಿಗೆ ಅವು ಏನೂ ಮಾಡೋಕ್ಕಾಗಲ್ಲ, ಅವೇ ಸೋತೋಗ್ತವೆ. ಪ್ರಕೃತಿ ನಮಗೆ ಪರೀಕ್ಷೆಗಳು ಮಾಡುತ್ತೆ ಜೀವನ ಪರ್ಯಂತ. ಪ್ರಕೃತಿನೇ ಸೋತೋಗ್ಬೇಕು, ನಾವು ಸೋಲ್ಬಾರ್ದು. ಪ್ರಕೃತಿಯ ಗುಲಾಮರಾಗಬಾರ್ದು ನಾವು. ಗೊತ್ತಾಯ್ತಲ್ಲ? ನಾವು ಗೆಲ್ಲಬೇಕು, ಯಾವಾಗ ಎದುರಿಸ್ಬೇಕು. ಸಮಸ್ಯೆಗಳನ್ನು ಸವಾಲುಗಳನ್ನಾಗಿ ಸ್ವೀಕಾರ ಮಾಡಬೇಕು. ಸಮಸ್ಯೆಗಳನ್ನು ಸವಾಲುಗಳಾಗಿ ನಾವು ಸ್ವೀಕಾರ ಮಾಡಬೇಕು. ಅದೆಂಥ ಸಮಸ್ಯೆ ಆಗಲಿ, ಶತ್ರು ಬಾಧೆ, ದಾರಿದ್ರ್ಯ ಬಾಧೆ, ರೋಗ ಬಾಧೆ, ಇನ್ನೊಂದು ಬಾಧೆ, ಮತ್ತೊಂದು ಬಾಧೆ, ಏನೇ ಆಗಿರಲಿ, ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕರಿಸಬೇಕು. ಯಂತ್ರ ತಂತ್ರ ಮಂತ್ರ ಮಾಟ ಮಂತ್ರ ವಶೀಕರಣ ವಿದ್ವೇಷಣ ಏನೆಲ್ಲ ಇದ್ದಾರೆ ಈ ಜಗತ್ತಿನಲ್ಲಿ ಅಲ್ವಾ? ಓಕೆ ಅವರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ನಿಮ್ಮ ಸಹಕಾರ ಇದ್ದರೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಇದು ಭಾಗ 1 ಅಂತ ಹೇಳ್ತೀನಿ. ನಿಮ್ಗಳದಾಗಲಿ, ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವ್ರಿಗೆ ಯಾವಾಗ ಒಳ್ಳೆಯದಾಗಲಿ ಇವ್ರೆ. ಅವ್ರವ್ರ ಧರ್ಮ ಅವ್ರನ್ನ ಕಾಪಾಡಲಿ. ಓಕೆಲಾ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.